ನಮಸ್ಕಾರ ಸ್ನೇಹಿತರೆ. NITSER ಕಾಯ್ದೆಯಡಿ ರಾಷ್ಟ್ರೀಯ ಪ್ರಾಮುಖ್ಯತೆ ಸಂಸ್ಥೆಯಾದ ಸೂರತ್ಕಲ್ನ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ವಿವಿಧ ಭಾಗಗಳಲ್ಲಿ ಅಧ್ಯಾಪಕರ ಹುದ್ದೆಗಳನ್ನು ಕರೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಈ ಹುದ್ದೆಗೆ ನೀವು ಅರ್ಹರಾಗಿದ್ದರೆ ತಕ್ಷಣವೇ ಅರ್ಜಿ ಸಲ್ಲಿಸಿ. ಓಕೆ, ವಿಡಿಯೋದಲ್ಲಿ ಮುಂದುವರಿಯೋಣ. ಮೊದಲನೇದಾಗಿ ಕರೆದಿರುವಂತಹ ಸಂಸ್ಥೆಯ ಹೆಸರು ಏನಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸೂರತ್ಕಲ್ ಅಂತ. ಇದು ಮಂಗಳೂರು, ಕರ್ನಾಟಕ, ದಕ್ಷಿಣ ಕನ್ನಡದಲ್ಲಿರುತ್ತದೆ. ಇವರು ಕರೆದಿರುವಂತಹ ಪೋಸ್ಟ್ ನ ಹೆಸರು ಸಹಾಯಕ ಪ್ರಾಧ್ಯಾಪಕರು ಗ್ರೇಡ್ 2 ಮತ್ತೆ ಗ್ರೇಡ್ 1 ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಮತ್ತೆ ಪ್ರೊಫೆಸರ್. ವಿವಿಧ ಭಾಗಗಳು ಅಂದ್ರೆ ವಿವಿಧ ರೀತಿ ಇರ್ತದಲ್ಲ, ಈಗ ಸೈನ್ಸ್ ಆತರ ಎಲ್ಲವ, ಆತರ ವಿವಿಧ ಭಾಗಗಳಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಅಂತ ಕರೆದಿದ್ದಾರೆ. ಒಟ್ಟು ಎಷ್ಟು ಹುದ್ದೆಗಳಿದೆ ಅಂದ್ರೆ 84 ಅಧ್ಯಾಪಕ ಹುದ್ದೆಗಳಿವೆ ಹಾಗೂ ಅದರಲ್ಲಿ 82 ಸಹಾಯಕ ಪ್ರಾಧ್ಯಾಪಕರು, 1 ಅಸೋಸಿಯೇಟ್ ಪ್ರೊಫೆಸರ್ ಮತ್ತೆ 1 ಪ್ರೊಫೆಸರ್ ಹುದ್ದೆ. ಎಲ್ಲ ಸೇರಿಸಿ 84 ಹುದ್ದೆಗಳಿವೆ. ಇದರಲ್ಲಿ ಈಗ ಯಾವ್ಯಾವ ಇಲಾಖೆಗಳಲ್ಲಿ ಹುದ್ದೆಗಳಿವೆ ಅಂದ್ರೆ ಮೊದಲನೇದಾಗಿ ರಾಸಾಯನಿಕ ಹಾಗೂ ರಸಾಯನ ಶಾಸ್ತ್ರ, ಸಿವಿಲ್, CSE, EE, ECE, IT, ಗಣಿತ ಮತ್ತು ಕಂಪ್ಯೂಟೇಷನಲ್ ಸೈನ್ಸ್, ಮೆಕ್ಯಾನಿಕಲ್, ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಗಣಿಗಾರಿಕೆ, ಭೌತಶಾಸ್ತ್ರ, ಮಾನವಿಕ ಅಥವಾ ಸಮಾಜ ವಿಜ್ಞಾನ ಮತ್ತು ನಿರ್ವಹಣೆ, ಜಲ ಸಂಪನ್ಮೂಲ ಮತ್ತು ಸಾಗರ್ ಇಂಜಿನಿಯರಿಂಗ್. ಇವಿಷ್ಟು ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿವೆ. ಈ ಹುದ್ದೆಗಳಿಗೆ ಅರ್ಹತೆ ಏನಿರ್ಬೇಕು ಅಂದ್ರೆ ಇಲಾಖೆಯ ಪ್ರಕಾರದಲ್ಲಿ ಸಂಬಂಧಿತ ವಿಭಾಗದಲ್ಲಿ ಪ್ರಥಮ ದರ್ಜೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮತ್ತು ಅಪೇಕ್ಷಿತ ವಿಶೇಷತೆಯಲ್ಲಿ PhD ಅನ್ನು ಮಾಡಿರಬೇಕಾಗಿರುತ್ತದಂತೆ. ಈ ಹುದ್ದೆಗೆ ಅರ್ಜಿ ನಂತರ ಮುಂದೆ ನೋಡೋಣ. ಮುಂದೆ ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗಿರ್ತದೆ. ಆಫ್ಲೈನ್ ಅಲ್ಲೇ ಹೋಗಿ ಅರ್ಜಿ ಕೊಡ್ತೀನಿ ಅಂದ್ರೆ ಎಲ್ಲ ಆಗುದಿಲ್ಲ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇದನ್ನ ಮೇ 4, 2026 ಜಾಹೀರಾತು ಮಾಡಿದ್ದಾರೆ ಅವರು. ಮುಂದೆ ನೋಡೋದಾದ್ರೆ ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಪ್ರಮುಖ ದಿನಾಂಕಗಳಲ್ಲಿ ಅಧಿಸೂಚನೆ ದಿನಾಂಕ 4/5/2026 ಆಯ್ತು ಹಾಗೂ ಅರ್ಜಿ ಸಲ್ಲಿಸಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 4/5/2026 ಅರ್ಜಿ ಸ್ಟಾರ್ಟ್ ಆಗದೆ. ಅರ್ಜಿ ಸಲ್ಲಿಸೋಕೆ ಕೊನೆ ದಿನಾಂಕ 2/6/2026 ನೀಡಿದ್ದಾರೆ. ಹಾಗಾಗಿ ಟೈಮ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂತ ಸರಿಯಾಗಿ ನೋಡ್ಕೊಂಡು ಎಲ್ಲ ಪಟ ರೆಡಿ ಮಾಡಿ ಅರ್ಜಿ ಸಲ್ಲಿಸಿ. ಹಾಗೆ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಒಟ್ಟು 82 ಹುದ್ದೆಗಳಲ್ಲಿ ಒಟ್ಟು ಎಷ್ಟು ಖಾಲಿ ಇದೆ ಅಂತ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ 82 ಹುದ್ದೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿದೆಯಲ್ಲ, ಆ ಹುದ್ದೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಲ್ಲಿ 45 ಹುದ್ದೆ. ಜನರಲ್ ಮೆರಿಟ್ ಅವರಿಗೆ 34 ತಿಂಗಳವರೆಗೂ ಇರ್ತದಂತೆ ಹಾಗೂ SC ಅವರಿಗೆ 5, ST ಅವರಿಗೆ ಯಾವ್ದು ಇಲ್ಲ, OBC ಅವರಿಗೆ 1, EWS ಅವರಿಗೆ 5, PWD ಅವರಿಗೆ ಅಂದ್ರೆ ಅಂಗವಿಕಲರಿಗೆ 2 ಅಂತ ಕೊಟ್ಟಿದ್ದಾರೆ. ಹಾಗೂ ಸಹಾಯಕ ಪ್ರಾಧ್ಯಾಪಕರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಅಂತ 37 ಹುದ್ದೆಗಳಿವೆ. ಆ 37 ಹುದ್ದೆಗಳಲ್ಲಿ SC ಅವರಿಗೆ 9, ST ಅವರಿಗೆ 8 ಹಾಗೂ OBC ಅವರಿಗೆ 20 ಹುದ್ದೆಗಳಿವೆ. ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗಳು ಒಟ್ಟು ಒಂದೊಂದು ಹುದ್ದೆ ಇದೆ ಅಲ್ವಾ. ಅದರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆ ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ನಲ್ಲಿ ಒಟ್ಟು 1 ಹುದ್ದೆ ಖಾಲಿ ಇದೆ. ಹಾಗೂ ಪ್ರಾಧ್ಯಾಪಕರ ಹುದ್ದೆ ಮಾಹಿತಿ ತಂತ್ರಜ್ಞಾನ IT ಯಲ್ಲಿ 1 ಹುದ್ದೆ ಖಾಲಿ ಇದೆ. ಹಾಗೆ ಮುಂದೆ ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಎಜುಕೇಶನ್ ಏನಾಗಿರ್ಬೇಕು ಮತ್ತೆ ಅನುಭವ ಏನ್ ಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸರಿಯಾಗಿ ನೋಡೋಣ. ಮೊದಲನೇದಾಗಿ ನೋಡೋದಾದ್ರೆ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯಗಳು ಅಥವಾ ಸಂಸ್ಥೆಗಳಿಂದ ಸಂಬಂಧಪಟ್ಟಿರುವಂತಹ ವಿಭಾಗಗಳಲ್ಲಿ ಡಿಗ್ರಿ ಆಗಿರ್ಬೇಕು ಮತ್ತೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡ್ಕೊಂಡಿರ್ಬೇಕಾಗ್ತದೆ. ಹಾಗೂ ಮತ್ತೆ ನಿರ್ದಿಷ್ಟ ಅಥವಾ ಅಪೇಕ್ಷಿತ ಕ್ಷೇತ್ರಗಳಲ್ಲಿ PhD ಅನ್ನು ಕೂಡ ಮಾಡಿರ್ಬೇಕಾಗ್ತದೆ. ಅದರ ಜೊತೆಗೆ UG ನಂತರ ನೇರ PhD ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಿಂದ PhD ಅನ್ನು ಮಾಡಿರ್ಬೇಕಾಗಿರ್ತದೆ ಅಷ್ಟೇ. ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೂ PhD ಮಾಡಿರ್ಬೇಕು. ಹಾಗೆ ಪ್ರಾಧ್ಯಾಪಕರ ಹುದ್ದೆಗೂ ಕೂಡ ಸೇಮ್ ಎಲ್ಲ PhD ಕೂಡ ಮಾಡಿರ್ಬೇಕಾದ್ರೆ ಆಯಾ ಸಂಬಂಧಪಟ್ಟ ವಿಭಾಗಗಳಲ್ಲಿ
PhD ಅನ್ನು ಮಾಡಿರ್ಬೇಕಾಗಿರ್ತದೆ. ಡಿಗ್ರಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಜೊತೆಗೆ PhD ಮಾಡಿರ್ಬೇಕು. ಹಾಗೆ ಮುಂದೆ ನೋಡೋದಾದ್ರೆ ಪದವಿ ಮತ್ತೆ ಸ್ನಾತಕೋತ್ತರ ಪದವಿ ಎರಡರಲ್ಲೂ ನಿರ್ದಿಷ್ಟಪಡಿಸದಿದ್ದರೆ ಒಟ್ಟು 60 ಅಂಕಗಳು ಅಥವಾ 6.5 CGPA 10 ಪಾಯಿಂಟ್ ನಲ್ಲಿ 6.5 CGPA ಅನ್ನು ಪಡೆದಿರಬೇಕಾಗಿರುತ್ತದೆ. ಈಗ ಅಭ್ಯರ್ಥಿಗಳು ಡಿಗ್ರಿ ಮತ್ತು ಎಜುಕೇಶನ್ ಅಲ್ಲಿ ಈಗ ಮೊದಲೇ ಅಭ್ಯರ್ಥಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಎರಡರಲ್ಲೂ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕಾಗಿರುತ್ತದೆ. ಅದರಲ್ಲಿ ಕನಿಷ್ಠ 60% ಅಂಕಗಳನ್ನು ಅಥವಾ CGPA ಪ್ರಕಾರ 10ರಲ್ಲಿ 6.5% CGPA ತಗೊಂಡಿರ್ಬೇಕಾಗಿರ್ತದೆ. ಕಡೆಗೆ ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ಮತ್ತೆ OBC ಮತ್ತೆ EWS ಅಭ್ಯರ್ಥಿಗಳಿಗೆ 2,500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಹಾಗೂ SC ST ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ 1,250 ರೂಪಾಯಿ ಅರ್ಜಿ ಶುಲ್ಕ ಇದೆ. ಅರ್ಜಿ ಅಪ್ಲಿಕೇಶನ್ ಫೀಸ್ ಅನ್ನ ಆನ್ಲೈನ್ ಮೂಲಕನೇ ತುಂಬಬೇಕು. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹೇಳ್ತೇನೆ ನೋಡಿ. ಆಯ್ಕೆ ಪ್ರಕ್ರಿಯೆ ಯಾವ ತರ ಅಂದ್ರೆ ಫಸ್ಟ್ ಅರ್ಜಿ ಹಾಕಿದ್ಮೇಲೆ ಆನ್ಲೈನ್ ಅರ್ಜಿ ಹಾಕಿದ್ಮೇಲೆ ಅದರ ಸ್ಕ್ರೀನಿಂಗ್ ಸಮಿತಿಯ ಶೈಕ್ಷಣಿಕ ಅರ್ಹತೆಗಳು, ಸಂಶೋಧನಾ ಫಲಿತಾಂಶ, ಅನುಭವ ಮತ್ತೆ ಕ್ರೆಡಿಟ್ ಅಂಕಗಳು ಮತ್ತು ಹೊಂದಿಕೊಳ್ಳುವ ನೇಮಕಾತಿ ನಿಯಮಗಳು ಮತ್ತು MOE ಸೂಚನೆಗಳ ಪ್ರಕಾರ ವಿಶೇಷತೆಯ ಅಧಿಸೂಚಿತ ಕ್ಷೇತ್ರಗಳಿಗೆ ಹೊಂದಿಕೊಳ್ಳುವಿಕೆಯ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡ್ತಾರಂತೆ. ಅದಾದ ನಂತರ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳನ್ನು ಬೋಧನೆ ಮತ್ತು ಸಂಶೋಧನಾ ಪ್ರಸ್ತುತಿಗಳಿಗೆ ಕರೀತಾರೆ ಮತ್ತು ನಂತರ ವೈಯಕ್ತಿಕ ಸಂದರ್ಶನವನ್ನು ನಡೆಸಿ ಇಮೇಲ್ ಮತ್ತು ವೆಬ್ಸೈಟ್ ಮೂಲಕ ಸೂಚನೆಗಳನ್ನು ನೀಡ್ತಾರೆ. ಅದಾದ ನಂತರ ಸಂದರ್ಶನ ಮತ್ತು ಪ್ರಸ್ತುತಿಗಳಲ್ಲಿ ಅಭ್ಯರ್ಥಿಗಳು ಬೋಧನೆ ಮತ್ತು ಸಂಶೋಧನಾ ಪ್ರಸ್ತುತಿಗಳನ್ನ ನೀಡಬೇಕಾಗ್ತದೆ. ನಂತರ ಸಂದರ್ಶನಕ್ಕಾಗಿ ಆಯ್ಕೆಯಾದಂತಹ ಸಮಿತಿಯ ಮುಂದೆ ಹಾಜರಾಗಬೇಕಾಗ್ತದೆ. ಕಡೆಗೆ ಅಂತಿಮವಾಗಿ ಶೈಕ್ಷಣಿಕ ಪ್ರತಿಭೆ, ಅನುಭವ ಮತ್ತು ಇಲಾಖೆಯ ಅಗತ್ಯಗಳ ಆಧಾರದ ಮೇಲೆ ಅಭ್ಯರ್ಥಿಗಳ ಸಂಖ್ಯೆಯನ್ನು ಮಿತಿಗೊಳಿಸುವ ಹಕ್ಕನ್ನು ಸಂಸ್ಥೆ ಇಟ್ಕೊಂಡಿದೆ. ಅದೆಲ್ಲ ಆದ ನಂತರ ಅಂತಿಮವಾಗಿ ಮೆರಿಟ್ ಪಟ್ಟಿ ಬಿಡ್ತಾರೆ. ಹಾಗೂ ಮತ್ತೊಂದು ವಿಶೇಷತೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಂದರ್ಶನಕ್ಕೆ ಕರೆಯಲ್ಪಟ್ಟಂತಹ SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಕಡಿಮೆ ಮಾರ್ಗದ ಮೂಲಕ ಮುಂದಿನ ಮತ್ತು ಹಿಂದಿರುಗುವ ಪ್ರಯಾಣದ ವೆಚ್ಚದ ಮಾಹಿತಿಯನ್ನ ಅಂದ್ರೆ ಟಿಕೆಟ್ ಡೀಟೇಲ್ಸ್ ಮತ್ತೆ ಅಗತ್ಯ ಪುರಾವೆಗಳನ್ನ ನೀಡಿದ್ರೆ ಅವರಿಗೆ ಮರುಪಾವತಿಸ್ತಾರೆ ಅಂತಾನು ಹೇಳಿದ್ದಾರೆ. ಹೀಗೆ ಮುಂದೆ ನೋಡೋದಾದ್ರೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅರ್ಜಿ ಸಲ್ಲಿಸೋಕೆ ಫಸ್ಟ್ NITK ಸುರತ್ಕಲ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಭೇಟಿ ನೀಡಿದ ನಂತರ ಅಲ್ಲಿ ಅಧ್ಯಾಪಕರ ನೇಮಕಾತಿ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗ್ಬೇಕು. ನಂತರ ಇಮೇಲ್ ID ಮತ್ತೆ ಮೊಬೈಲ್ ಸಂಖ್ಯೆಯನ್ನ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಮ ವೈಯಕ್ತಿಕ ವಿವರಗಳು, ಶೈಕ್ಷಣಿಕ ಮತ್ತು ಅನುಭವದ ವಿವರಗಳನ್ನೆಲ್ಲ ಫಿಲ್ ಮಾಡಬೇಕು. ಫಿಲ್ ಆದ್ಮೇಲೆ ಅಲ್ಲಿ ಕೇಳಿರುವಂತ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಅಪ್ಲೋಡ್ ಮಾಡಿ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕು. ಅರ್ಜಿ ಹಾಕಬೇಕು ಅಂದ್ರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡುತ್ತೇನೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ಅಪ್ಲಿಕೇಶನ್ನ ಹಾಕೋಕ್ಕಾಗಿಲ್ಲ. ಹಾಗೆ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಓಕೆ, ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ವಿಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತಿರಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.